ಕೋಲಾರ ಜಿಲ್ಲಾ ಅಪರಾಧ ವಿಭಾಗದ ಪೊಲೀಸರು ರಾಷ್ಟ್ರೀಯ ಹೆದ್ದಾರಿ ಮಡೇರಹಳ್ಳಿಯ ಸಮೀಪ ಬೆಂಗಳೂರು ಸೋಲದೇವನಹಳ್ಳಿಯ ಮೂಲದ ಸೈಯದ್ ಫುರ್ಖಾನ್ ಎಂಬಾತನನ್ನ ಬಂಧಿಸಿ ಆತನಿಂದ ಸುಮಾರು 50 ಲಕ್ಷ ರೂಪಾಯಿ ಬೆಲೆಯ 806 ಗ್ರಾಂ ತೂಕದ ಡಿಸೈನರ್ ಡ್ರಗ್ ಮಾದಕ ವಸ್ತು ಎಂಡಿಎಂಎ ಹಾಗೂ ಬೈಕ್ವೊಂದನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಸೈಯದ್ ಫುರ್ಖಾನ್ ನೈಜೀರಿಯಾ ಹಾಗೂ ಇತರೆ ಬೇರೆ ಕಡೆಗಳಿಂದ ಎಂಡಿಎಂಎ ಮಾದಕ ವಸ್ತುವನ್ನು ಕಡಿಮೆ ಬೆಲೆಗೆ ಪಡೆದು ಸಣ್ಣ ಪ್ಯಾಕೆಟ್ಗಳನ್ನಾಗಿ ಮಾಡಿ ಹೆಚ್ಚಿನ ಬೆಲೆಗೆ ಕಾಲೇಜುಗಳ ಬಳಿ ಹುಡುಗರಿಗೆ ಮಾರಾಟ ಮಾಡುತ್ತಿದ್ದ ಎನ್ನಲಾಗಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಅವರು, ಎಂಡಿಎಂಎ ಮಾದಕ ಪದಾರ್ಥವು ಜಿಲ್ಲಾ ಪೊಲೀಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಮೊತ್ತದ ಹಾಗೂ ಹೆಚ್ಚು ಬೆಲೆ ಬಾಳುವ ಮಾದಕ ಪದಾರ್ಥವಾಗಿದ್ದು, ಆರೋಪಿ ಸೈಯದ್ ಸೆರೆ ಹಿಡಿಯುವಲ್ಲಿ ಜಿಲ್ಲಾ ಸೈಬರ್ ಇನ್ಸ್ಪೆಕ್ಟರ್ ಜಗದೀಶ್, ಸಿಬ್ಬಂದಿಗಳಾದ ಅಂಬರೀಶ್, ಶಿವಾನಂದ, ಆನಂದ್ ಕುಮಾರ್ ಹಾಗೂ ಅರುಣ್ ಕುಮಾರ್ ಅವರನ್ನು ಶ್ಲಾಘಿಸಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಹಿಸ್ಟ್ರಿಯಲ್ಲೇ ಒನ್ ಆಫ್ ದಿ ಹೈಯೆಸ್ಟ್ ಡ್ರಗ್ ಸೀಜರ್ಸ್ ಇನ್ ಯು ಕ್ಯಾನ್ ಸೇ ಎನಿ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. ಜನರಲಿ ನಾವು ಈ ಮಾತ್ರದನ್ನ ಸಿಟಿಗಳಲ್ಲಿ ನೋಡ್ತೀವಿ, ಬೆಂಗಳೂರು ಸಿಟಿ ಆಗಿರ್ಬೋದು ಇಲ್ಲ ಮಂಗಳೂರು ಸಿಟಿ ಆಗಿರ್ಬೋದು, ಎರಡೇ ಜಾಗದಲ್ಲಿ ನಾವು ಈ ಮಾತ್ರದಲ್ಲಿ ನೋಡೋದು. ಆ ಒಂದು ಅಷ್ಟು ಕ್ವಾಂಟಿಟಿನ ನಾವು ನಮ್ಮ ಕೋಲಾರ ಜಿಲ್ಲೆಯಲ್ಲೇ ವಿ ಹ್ಯಾವ್ ಸೀಸ್ಡ್. ನಮ್ಮ ಹೋರಾಟ ಅಗೇನ್ಸ್ಟ್ ಡ್ರಗ್ಸ್ ಏನು ನಾವು ಮೊದಲಿಂದನೂ ಹೇಳ್ಕೊಳ್ತಾ ಬಂದಿದ್ದೀವಿ, ಅದನ್ನು ಈ ಒಂದು ವಿಚಾರವಾಗಿ ನಿಮಗೆ ನಾನು ಈ ಕೇಸ್ ಮುಖಾಂತರ ನಾವು ಮಾಡ್ತಿರೋ ಕೆಲಸದ ಬಗ್ಗೆ ನಿಮಗೆ ತಿಳುವಳಿಕೆಯನ್ನು ನೀಡೋಣ, ನಿಮಗೆ ತಿಳಿಸೋಣ ಅಂತ ನಾನು ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆದಿದ್ದೀನಿ. ಈ ಒಂದು ಕೇಸಲ್ಲಿ ಸುಮಾರು 806 ಗ್ರಾಂ MDMA. ನಾವು ಕೋಲಾರಲ್ಲಿ ಹಲವಾರು ಬಾರಿ ನಾವೆಲ್ಲರೂ ಕೇಳಿದಾಗ ಕೇವಲ ಗಾಂಜಾ ಅಲ್ಲದೆ ಇತರ ಡ್ರಗ್ಸ್ಗಳ ಬಗ್ಗೆನೂ ನಮಗೆ ಗ್ರೌಂಡಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಸಿಗ್ತಾ ಇತ್ತು. ನೀವುಗಳು ಬಂದು ನಮಗೆ ಅವಾಗ ಅದ್ರ ಬಗ್ಗೆ ಹೇಳ್ತಾ ಇದ್ವಿ. ಆ ಜಾಲವನ್ನೇ ನಾವು ಹೆಚ್ಚಿಸ್ತಾ ಹೋದಾಗ ಹೋದ ತಿಂಗಳು ನಾವು ಒಂದು 50 ಗ್ರಾಂ ಸೀಜರ್ನ ಕಲ್ಪೇಟೆ ಸ್ಟೇಷನ್ ಲಿಮಿಟ್ಸಲ್ಲಿ ಮಾಡಿದ್ವಿ. ಶಿವು ಅನ್ನೋ ಒಬ್ಬ ಆರೋಪಿಯನ್ನು ನಾವು ಅಲ್ಲಿ ಪಿಕಪ್ ಮಾಡಿದ್ವಿ. ಈ ತಿಂಗಳು ನಾವು ಈ ಒಬ್ಬ ಮೊಹಮ್ಮದ್ ಸೈಯದ್ ಫುರ್ಖಾನ್ ಅನ್ನೋ ಒಬ್ಬ ವ್ಯಕ್ತಿಯನ್ನು, ಇವನು ಮೂಲತಃ ಬಂದ್ಬಿಟ್ಟು KJHD ಅವರು, ವಾಸ ಸೋಲದೇವನಹಳ್ಳಿಯಲ್ಲಿ ಲಿಮಿಟ್ಸ್. ಸೊ ಇವರನ್ನ ನಾವು ಇಲ್ಲಿ ಅಪ್ರಿಹೆಂಡ್ ಮಾಡಿದ್ದೀವಿ. ಅವನು ಮೇಯ್ನು ಈ ಬೇರೆ ಒಬ್ಬ ಇತರೆ ರಾಷ್ಟ್ರದ ವ್ಯಕ್ತಿಯಿಂದ ಈ ಮಾದಕ ವಸ್ತುವನ್ನು ತಗೊಂಡು ಕಡಿಮೆ ರೇಟಿಗೆ ತಗೊಂಡು ಮತ್ತೆ ಇಲ್ಲಿ ಸಣ್ಣ ಪ್ಯಾಕೆಟ್ನ ಮಾಡಿ ಅವನು ಇದನ್ನು ಮಾರೋದಕ್ಕೆ ಬರ್ತಾ ಇದ್ದ. ಇಲ್ಲಿ ಈ ಒಂದು ಆಪರೇಷನನ್ನು ನಾವು ನಮ್ಮ ಸೈಬರ್ ಕ್ರೈಮ್ ಮತ್ತು ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದನೇ ಒಂದು ಪ್ಲ್ಯಾನನ್ನು ಮಾಡಿ ಫಾಲೋ ಅಪ್ ಮಾಡಿಸಿ ಇದನ್ನು ಈ ಒಂದು ಪ್ರಕರಣವನ್ನು ಬೇಯಿಸಿದ್ದೀವಿ. ಸದ್ಯಕ್ಕೆ ನಾವು ಸೈಯದ್ ಫುರ್ಖಾನನ್ನು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲೇ ಮತ್ತೆ ಇನ್ನೂ ಯಾರು ಮೇನ್ ಪಿನ್ಗಳಿದೆ ಅವರು ಕೂಡ ನಾವು ಒಂದು ಜಾಲವನ್ನು ಬೀಸಿದ್ದೀವಿ. ಆದಷ್ಟು ಬೇಗ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಸೊ ಇಲ್ಲಿ 806 ಗ್ರಾಂ MDMA ನಾವು ಸೀಸ್ ಮಾಡಿದ್ದು. ಇದರ ವ್ಯಾಲ್ಯೂ ಬಂದ್ಬಿಟ್ಟು ಸುಮಾರು 50 ಲಕ್ಷ ವ್ಯಾಲ್ಯೂ ಇದೆ. ಆಮೇಲೆ ಇದ್ರ ಜೊತೆಗೆ ಅವನು ಯಾವುದು ಬೈಕಲ್ಲಿ ಬಂದು ಮಾಡ್ತಾ ಇದ್ದ ಅದನ್ನು ಕೂಡ ನಾವು ಒಂದು KTM ಬೈಕನ್ನು ಇದು ಮಾಡ್ಕೊಂಡಿದ್ದೀವಿ, ಸೀಸ್ ಮಾಡಿದ್ದೀವಿ. ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು ಕಾಲೇಜ್ ಏರಿಯಾ ಮತ್ತು ಕೈಗಾರಿಕಾ ಏರಿಯಾಗಳಲ್ಲಿ ಇವನು ಇದನ್ನು ಕೊಡ್ತಾ ಇದ್ದ ಅಂತ ಅವನು ಮೇನ್ಲಿ ಹೇಳ್ತಾನೆ. ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಾಲೇಜ್ ಏರಿಯಾಗಳಲ್ಲಿ ಕೊಡ್ತಾ ಇದ್ದ ಅಂತ. ಅದನ್ನೇ ನಾವು ಇನ್ಫಾರ್ಮೇಷನ್ ಮೇಲೇ ನಾವು ಈ ಒಂದು ಆಕ್ಟಿವ್ ಆಗಿ ಫಾಲೋ ಅಪ್ ಮಾಡಿ ಸದ್ಯಕ್ಕೆ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಸಾಯಿನಾಥ್ ದರ್ಗಾ, ಪೊಲೀಸ್ ಟಿವಿ, ಕೋಲಾರ.